ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಏನಕ್ಕ ಹೇಳ್ತಿದ್ಯಾ? ನಿಜ ಕಣೆ. ಅಲ್ಲ, ನೀನ್ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ? ಸಾಕ್ಷಿಗೆ ಆ ಫೈಲ್ಗಳೆಲ್ಲ ಎಲ್ಲಿದೆ ಅಕ್ಕ? ಅದು ಎತ್ಕೊ ಬಂದ್ರೆ ಮತ್ತೆ ಅನುಮಾನ ಬರುತ್ತೆ ಅಂತ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಕಾವ್ಯ. ಹೌದಾ, ಸರಿ ಬಿಡಕ್ಕ. ನಿನ್ನ ನೋಡ್ತಿದ್ರೆ ಒಂದ್ ಕಡೆ ಖುಷಿನೂ ಆಗ್ತಿದೆ, ಇನ್ನೊಂದ್ ಕಡೆ ಗಂಡನ್ನ ನೀನೇ ಇಡ್ಸ್ಕೊಡ್ತಾ ಇದೆಯಲ್ಲ ಅಂತ ಒಂದ್ ಕಡೆ ಬೇಜಾರು ಆಗ್ತಿದೆ. ಏನೇ ಮಾಡೋದು ಈಗ? ಅಂತ ಕೆಲಸ ಅವ್ನು ಮಾಡ್ತಿದ್ದಾನೆ ಅಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು? ಅಲ್ಲ ಅಕ್ಕ, ನೀನೇನು ಇಷ್ಟು ಕರೆಕ್ಟಾಗಿ ನಿರ್ಧಾರ ತಗೋಬಿಟ್ಟಿದ್ಯಾ? ಅಲ್ಲ, ನಾನು ರಿಚ್ ಆಗಿ ಬದುಕ್ಬೇಕು ಅನ್ನೋದೇ ನನ್ನ ಆಸೆ. ಈಗ ಈ ಆಸ್ತಿ ಅಂತಸ್ತಿ ಎಲ್ಲ ಹೋದ್ರೆ ಏನೇ ಮಾಡೋದು? ಅಯ್ಯೋ ಅಕ್ಕ, ನೀನ್ ಇದಕ್ಕೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ, ನನ್ಗದೆಲ್ಲ ಗೊತ್ತಿಲ್ಲ. ನೀನ್ ಇವಾಗ ನನಗೆ ಹೊಗಳ್ತಾ ಇದ್ಯಾ ಅಥವಾ ತೆಗಿಳ್ತಾ ಇದ್ಯಾ? ಅಯ್ಯೋ ಹಂಗೇನೂ ಇಲ್ಲ ಬಿಡಕ್ಕ, ನಾವು ನೋಡ್ಕೊಳ್ಳೋಣ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಏನಪ್ಪ ಮಾಡೋದು, ಹೇಗಪ್ಪ ಕೆಲಸ ಹುಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಆ ಕಡೆಯಿಂದ ಈ ಕಡೆ ಇನ್ನ ಬಾಲ್ಕನಿಲಿ ಓಡಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಒಬ್ರು ವ್ಯಕ್ತಿ ಆಟೋನ ಒರೆಸ್ತಾ ಇದ್ದಿದ್ ನೋಡಿ ಅವ್ರ ಹತ್ರ ಹೋಗಿ ಮಾತಾಡ್ಸೋಣ ಅಂತ ಹೋಗ್ತಾರೆ. ಸರ್, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಕೆಲಸ ಇದೆಯಾ? ಯಾಕೆ ಸರ್ ನೀವು ನನ್ನ ಸರ್ ಅಂತ ಕೂಗ್ತಾ ಇದ್ದೀರಾ? ನೀವು ನೋಡೋಕ್ಕೆ ದೊಡ್ಡ ವ್ಯಕ್ತಿ ತರ ಇದ್ದೀರಾ, ನೀವು ನನ್ನ ಸರ್ ಅಂತ ಕೂಗ್ತಾ ಇದ್ದೀರಾ? ನಾವೇ ಆಟೋದಲ್ಲಿ ಕೂತ್ಕೊಳ್ಳೋ ಪ್ಯಾಸೆಂಜರ್ನೇ ನಾವು ಸರ್ ಅಂತ ಕೂಗೋದು. ನೀವೆಲ್ಲಿರೋದು? ಹೋ, ನಾವಿಲ್ಲೇ ಇರೋದು. ಹೋ, ಬಂಟಿ ಮನೆಗೆ ಬಂದಿರೋ ನವಜೋಡಿಗಳು ನೀವೇನಾ? ಗೊತ್ತಾಯ್ತು ಬಿಡಿ. ಯಾಕೆ ನೀವ್ ನೋಡಿದ್ರೆ ಕೋಟ್ಯಾಧೀಶ್ವರ ತರ ಇದ್ದೀರಾ, ನೀವೆಂತಕ್ಕೆ ಈ ರೀತಿ ಕೆಲಸ ಕೇಳ್ತಾ ಇದ್ದೀರಾ? ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಅಯ್ಯೋ ಹೇಳಿದ್ನಲ್ವಾ, ಸರ್ ಅಂತ ಎಲ್ಲ ಕೂಗ್ಬೇಡಿ, ನನ್ನ ಹೆಸರು ರಾಮು ಅಂತ, ಹಾಗೆ ಕೂಗಿ ಅಂತ ಹೇಳ್ತಿದ್ದಂಗೆ. ಹೌದಾ, ಸರಿ, ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಆಟೋನು ಸಹ ಬಾಡಿಗೆಗೆ ಸಿಗುತ್ತೆ. ಬಾಡಿಗೆನ ಕೊಟ್ಟು ಡೀಸೆಲ್ ಪೆಟ್ರೋಲ್ಗೆಲ್ಲ ಹೋಗಿ ನಿಮಗೆ ಒಂದು 500 ರೂಪಾಯಿ ಮಿಕ್ಕುತ್ತೆ ಅಂತ ಹೇಳ್ತಿದ್ದ. ಹೌದಾ, ತುಂಬ ಥ್ಯಾಂಕ್ಸ್ ರಾಮು ಅವರೇ. ಆದರೆ ನೀವು ಆ ಗಿರಾಕಿ ಹತ್ರ ನಿಮ್ಮ ಫೋನ್ನ ತೋರಿಸ್ಬೇಡಿ. ಎಂತಕ್ಕಂದ್ರೆ ನಿಮ್ಮ ಹತ್ರ ಇರೋ ಕಾಸ್ಟ್ಲಿ ಫೋನ್ನ ನೋಡಿ ಇನ್ನೂ ನಿಮಗೆ ಈ ಆಟೋದು ರೆಂಟು ಜಾಸ್ತಿ ಮಾಡಿಬಿಡ್ತಾನೆ. ಹೋ, ಸರಿ ಆಯ್ತು ರಾಮು ಅವರೇ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ರಾಹುಲ್ ಬರೋದನ್ನೇ ಕಾಯ್ತಾ ಇರ್ತಾಳೆ. ನೋಡಿದ್ರೆ ಇನ್ನು ಸೀದಾ ಬರ್ತಾ ಇದೆ. ಮಾಮ್, ನಾನು ಆಫೀಸ್ ಕೊಟ್ಟಿದ್ದೀನಿ, ಬಾಯ್ ಅಂತ ಹೇಳ್ತಾ ಇರ್ತಾನೆ. ಹಾಹಾ, ಎಂಥ ದೃಶ್ಯ! ಈ ಥರ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ರಾಹುಲ್. ಏನೋ ನೀನಾದರೂ ಹೋಗಿ ಆಫೀಸ್ನ ಉದ್ಧಾರ ಮಾಡು ಅಂತ ಎಲ್ಲರ ಮುಂದೆ ಹೊಗಳ್ತಾ ಇದ್ದಿದ್ದು ನೋಡಿ ಅವ್ರಿಗೆಲ್ಲರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಇನ್ನೇನು ರಾಹುಲ್ ಅಲ್ಲಿಂದ ಹೊರಡ್ತಾ ಇದ್ದಂಗೆ, ಸರಿ ಮಾಮ್ ನಾನು ಬರ್ತೀನಿ ಅಂತ ಹೊರಡ್ತಾ ಇರ್ತಾನೆ. ಅಷ್ಟೊತ್ತಿಗೆ, ನಿಂತ್ಕೋ ರಾಹುಲ್, ಎಲ್ಲಿಗೆ ಹೋಗ್ತಿದ್ಯಾ? ಯಾಕಮ್ಮ ಕಾವ್ಯ, ಏನಾಯ್ತು ಸಡನ್ ಆಗಿ ಆ ರೀತಿ ಕೂಗ್ತಾ ಇದ್ಯಾ? ಯಾಕೆ ಕಳಾವತಿ, ಎಂತಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ಯಾ? ಅದು ರೀ, ಏನು ಎಂತಕ್ ನೀನೆಲ್ಲ ಈ ರೀತಿ ಕ್ಯಾತೆ ತೆಗಿತಾ ಇದ್ಯಾ? ಅಯ್ಯೋ ರಾಜ್, ನಾನು ಹೇಳ್ತಾ ಇದ್ದೀನಿ, ಇವನೆಂತ ಕೆಲಸ ಮಾಡ್ತಿದ್ದಾನೆ ಅಂತ ನಿಮಗೆ ಗೊತ್ತಿದ್ಯಾ? ಹಾ, ಯಾಕೆ ಕಾವ್ಯ, ಏನಾಯ್ತು ಅಂತ ಅವ್ರ ಅಜ್ಜಿ ಅವರು ಸಹ ಕೇಳ್ತಾ ಇರ್ತಾರೆ. ಸಾಕು, ನಿಲ್ಲಿಸ್ತೀರಾ ನಿಮ್ಮ ನಾಟಕಗಳನ್ನ? ನಾನು ಕಣ್ಣಾರೆ ಕಿವಿಯಾರೆ ಕೇಳಿದ್ದೀನಿ ಈ ರಾಹುಲ್ ಏನ್ ಕಿತಾಪತಿ ಮಾಡ್ತಿದ್ದಾನೆ ಅಂತ. ಯಾಕೆ ರಾಜ್, ನೀನ್ ಆ ರೀತಿ ಕಾವ್ಯಂಗೆ ನೀನು ಮಾತಾಡ್ತಾ ಇದ್ಯಾ? ಅಯ್ಯೋ ಅಮ್ಮ, ನಾನೇನ್ ಮಾಡ್ದೆ? ಅಲ್ಲ, ಕಾವ್ಯ ಯಾವಾಗ್ಲೂ ಸಾಕ್ಷಿ ಇಲ್ದಿರ ಮಾತಾಡೋಲ್ಲ, ನಿಂಗೆ ಗೊತ್ತು ತಾನೆ ಅಂತ ಹೇಳ್ತಿದ್ದಂಗೆ. ಯಾಕಮ್ಮ ಕಾವ್ಯ, ಏನಾಯ್ತು? ಅದು ಮಾವ ಅವ್ರೆ, ಈ ರಾಹುಲ್ ಆ ಆಫೀಸಿಗೆ ಈಗ ಆಫೀಸಲ್ಲಿರೋ ಚಿನ್ನಾಭರಣಗಳನ್ನೆಲ್ಲ ಮುಂಬೈಯಿಂದ ಫೇಕ್ ತರಿಸ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾನೆ ಅಂತ ಹೇಳಿದ್ ನೋಡಿ ಎಲ್ರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಏನ್ ಹೇಳ್ತಿದ್ಯಾ ಅಮ್ಮ ಕಾವ್ಯ, ನಿಜ ಮಾವ ಅವ್ರೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಆಶ್ಚರ್ಯದಿಂದ ನೋಡ್ತಾ ಇದ್ದಂಗೆ, ಏನ್ ಮಾಡ್ತಿದ್ಯಾ ರಾಹುಲ್? ಅಲ್ಲ, ಇದು ನಾವು ಸಾವಿರಾರು ವರ್ಷದಿಂದ ಉಳ್ಸ್ಕೊ ಬಂದಿರೋ ಕಂಪ್ನಿ ಹೆಸರೆಲ್ಲ ಹೋದ್ರೆ ಏನ್ ಸರಿ ಇರುತ್ತೆ ಅಜ್ಜಿ ಹೇಳಿ? ಇಷ್ಟಕ್ಕೂ ಇದೆಲ್ಲ ನೋಡ್ಕೊಳ್ತಾ ಇದ್ದಿದ್ ಜವಾಬ್ದಾರಿ ಎಲ್ಲ ನಮ್ಮ ಯಜಮಾನ್ರು ಈಗ ಈ ರಾಹುಲ್ಗೆ ಕೊಟ್ಟಿದ್ದಾರೆ. ಈಗ ಏನ್ ಅನಾಹುತ ತಂದಿಕ್ತಾ ಇದನ್ನೋ ನೋಡಿ ಅಂತ ಹೇಳ್ತಾ ಇರ್ತಾರೆ. ದೋಚ್ಕೊಂಡ್ಬಿಡ್ರಿ, ಅಮ್ಮ ಮಗ ಇಬ್ರು ಸೇರಿ ನಮ್ಮ ಆಸ್ತಿ ಅಂತಸ್ನೆಲ್ಲ ದೋಚ್ಕೊಳ್ರಿ ಅಂತ ಧನಲಕ್ಷ್ಮಿ ಅವರು ಸಹ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಅಪರ್ಣ ಅವರು ಸಹ ಕೇಳಿಸ್ಕೊಳ್ತಾ ಇರ್ತಾರೆ. ನೀನು ಏನೇನೋ ಹೇಳಕ್ ಹೋಗ್ಬೇಡ ಕಾವ್ಯ, ನಿನ್ ಹತ್ರ ಅಷ್ಟಕ್ಕೂ ಸಾಕ್ಷಿ ಏನಿದೆ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ? ಯಾಕೆ ರಾಹುಲ್, ಇನ್ನೂ ನೀನು ನಾಟಕ ಆಡಿ ಹೇಗ್ ಬಚಾವ್ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ಯಾ ಅಂತ ಕಾವ್ಯ ಹೇಳ್ತಾ ಇದ್ದಂಗೆ ಇನ್ನು ಅವನಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟಕ್ಕೂ ಆ ಸಾಕ್ಷಿ ಎಲ್ಲ ಆ ಫೈಲ್ ಒಳಗೆ ಇದೆ ಅಂತ ಹೇಳ್ತಿದಂಗೆ, ಏನ್ ರಾಹುಲ್ ಹೇಳ್ತಾ ಇರೋದ್ ನಿಜಾನಾ ಅಂತ ನಾಗವೇಣಿನೂ ಸಹ ನವರಂಗಿ ನಾಟಕ ಹಾಡ್ತಾ ಇದ್ದಂಗೆ, ಇರು ರಾಜ್ ನಾನೇ ತೋರಿಸ್ತೀನಿ ಅಂತ ಸ್ವಪ್ನ ಆ ಫೈಲ್ ನ ತಗ್ ತೋರಿಸ್ತಾಳೆ. ನೋಡಿದ್ರೆ ಆ ಫೈಲ್ ಬದಲಾವಣೆ ಆಗಿರೋದ್ನ ಅವನ್ಗೂ ಸಹ, ಏನು ಇವ್ರಿಬ್ರು ಹೇಳ್ತಾ ಇರೋದೇ ಬೇರೆ, ಇಲ್ಲಿರೋದೇ ಬೇರೆ ಅಲ್ಲ, ಇದ್ರಲ್ಲೇನಿದೆ ತಪ್ಪು ಸ್ವಪ್ನ, ಅವನು ರೆಗ್ಯುಲರ್ ಆಗಿ ಗೋಲ್ಡ್ ನ ಪರ್ಚೇಸ್ ಮಾಡೋರ್ದಿರ್ದೇ ಇರೋದು ಅಂತ ಹೇಳಿದ ತಕ್ಷಣ ಅವರಿಬ್ರಿಗೂ ಸಹ ಶಾಕ್ ಆಗಿರುತ್ತೆ. ಏನು ಹೌದಾ ಅಂತ ಇನ್ನ ಈ ಕಡೆ ಕಾವ್ಯ ಮತ್ತೆ ಸ್ವಪ್ನ ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲ ಕಾವ್ಯ, ನಾನೇ ಕಣ್ಣಾರೆ ನೋಡಿದೀನಿ. ಯಾಕ್ ರಾಹುಲ್ ಅಷ್ಟ್ ಬೇಗ ಬದಲಾಯಿಸ್ಬಿಟ್ಟಿದ್ಯಾ ಫೈಲ್ನ, ಎಲ್ಲಿ ಮುಚ್ಚಿಟ್ಟಿದ್ಯಾ ಹೇಳು ಅಂತ ಹೇಳ್ತಿದಂಗೆ, ಸಾಕು ನಿಲ್ಲಿಸ್ತೀರಾ ನಿಮ್ ಅಕ್ಕ ತಂಗಿರ್ ನಾಟಕಗಳನ್ನ? ಅಷ್ಟಕ್ಕೂ ಅಪ್ಪ, ನೀನು ರಾಜ್ನೇ ನೀನು ಆ ಆಫೀಸ್ಗೆ ಸಿಇಒ ಮಾಡ್ಬೇಕು ಅಂದ್ರೆ ಮಾಡ್ಕೊಂಡ್ಬಿಡು, ಆದ್ರೆ ಈ ರೀತಿ ಎಲ್ಲರ ಮುಂದೆ ನನ್ ಮಗನ್ ಮರ್ಯಾದೆ ಎಲ್ಲ ತೆಗಿತಾ ಇದಾರೆ ಇವ್ರಿಬ್ರು. ಏನಂತ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಅಯ್ಯೋ, ನೀನು ನಿನ್ ಮಗ ಆಡೋ ನಾಟಕ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ನೀನು ನನ್ ಸೊಸೆ ಬಗ್ಗೆ ಆ ರೀತಿ ಮಾತಾಡೋದು ಅಂತ ಅಪರ್ಣ ಅವರು ಮಾತಾಡ್ತಾ ಇದ್ದಂಗೆ ಅವರು ಸಹ ಮೌನವಾಗಿರ್ತಾರೆ. ಅಷ್ಟೊತ್ಗೇನ ರಾಹುಲ್, ಅತ್ತೆ ನಾನೇನ್ ಮಾಡಿದೀನಿ ಅಂತ ಈ ರೀತಿ ಮಾತಾಡ್ತಿದ್ದೀರಾ? ನನ್ ಪಾಡಿಗೆ ನಾನು ಆಫೀಸ್ಗೆ ಹೋಗ್ತಿದ್ದೆ, ಇವರಿಬ್ರು ಅಕ್ಕ ತಂಗಿದೀರ್ ಸೇರಿ ನನ್ನ ಹೆಸರನ್ನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅಷ್ಟಕ್ಕೂ ಈಗ ಆಫೀಸ್ ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನಗ್ ನನ್ನ ಹೆಸರು ಕಳ್ಕೊಳಕ್ಕೆ ಹುಚ್ಚಿದ್ಯಾ ಅಂತ ಹೇಳ್ತಾ ಇದ್ದಂಗೆ, ಇನ್ನ ಎಷ್ಟ್ ನಾಟಕ ಮಾಡ್ತೀಯ ರಾಹುಲ್ ನೀನು? ನಿಮ್ಮಮ್ಮ ಅದು ಜೀವನ ಪೂರ್ತಿ ನಾಟಕ ಮಾಡ್ಕೊಂಡಿರೋದೇ ಆಯ್ತೇನೋ ಅಂತ ಹೇಳ್ತಿದಂಗೆ, ಅಷ್ಟಕ್ಕೂ ಬೇಡ ಬಿಡಪ್ಪ, ನೀನು ರಾಜ್ಗೆ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಅಯ್ಯೋ, ಅದೇ ಕೊಡ್ತಾರೆ ನಾಗವೇಣಿ, ಕಲ್ಯಾಣಿ ಮನೆಗೆ ಹಿಂತಿರ್ಗೋವರ್ಗು ರಾಜ್ ಆಫೀಸ್ಗೆ ಹೋಗೋಗಿಲ್ಲ ಅಂತ ಗೊತ್ತು ತಾನೆ ಅಂತ ಧನಲಕ್ಷ್ಮಿನೂ ಸಹ ಮೇಲಿಂದ ಹೇಳ್ತಿದ್ದೀವಿ ನೋಡಿ. ಅವಳು ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ. ಇನ್ನ ಕಾವ್ಯ ಹೇಗಾದ್ರೂ ಮಾಡಿ ತಡಿಯೋಣ ಅಂತ ಹೋಗ್ತಿದ್ರೆ, ಕಳವತಿ ಬಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ರೀ, ನಾನ್ ಹೇಳೋದ್ನ ಕೇಳಿಸ್ಕೊಳ್ರಿ, ಬರ್ತಾ ಇದ್ಯಾ ಅಷ್ಟೇ, ಆಫೀಸ್ಗೆ ನೀನ್ ಹೊರಡು ರಾಹುಲ್ ಅಂತ ಹೇಳಿ ಇನ್ನ ಕಾವ್ಯನ ಸೈಡಿಗೆ ಕರ್ಕೊ ಬಂದಿ. ಯಾಕೆ ಕಳವತಿ ಈ ರೀತಿ ಮಾಡ್ತಿದ್ಯಾ? ನಾನೇನ್ರಿ ಮಾಡ್ದೆ? ಅಲ್ಲ, ನೀನ್ ಯಾಕೆ ಇಲ್ದೇ ಇರೋ ಮಾತ್ನೆಲ್ಲ ಹೇಳ್ತಿದ್ಯಾ? ನಾನ್ ಏನು ಮಾಡಿಲ್ಲ ರೀ, ನಮ್ಮ ಅಕ್ಕ ಹೇಳಿರೋ ಮಾತ್ನ ಕೇಳೇ ನಿರೂಪಿಸ್ಬೇಕು ಅನ್ಕೊಂಡಿದ್ದು. ಏನ್ ಹೇಳೋದು, ನೀನೇನ್ ಕೇಳೋದು? ಅಷ್ಟಕ್ಕೂ ಈಗ ಏಂತಕ್ ನೀನ್ ಅವ್ರಿಬ್ರ ಮೇಲೆ ದ್ವೇಷನ ಸಾಧಿಸ್ತಾ ಇದ್ಯಾ? ನಾನ್ ಯಾಕ್ರಿ ದ್ವೇಷ ಸಾಧಿಸ್ಲಿ? ಅವರೇ ನಮ್ ಹಿಂದೆ ಗುಂಡಿನ ತೋಡ್ತಾ ಇದಾರೆ, ಆ ಬಲೆಗೆ ಬೀಳೋದು ನಾವೇನೆ, ಅರ್ಥ ಮಾಡ್ಕೊಳ್ರಿ, ನಾವೇ ತಾನೇ ಬೀಳೋದು. ಈಗ ಏನಾಯ್ತು ಅಂತೀರಾ? ಅಲ್ಲ, ಇವಾಗ ಈ ಮನೆ ಆಸ್ತಿ ಅಂತಸ್ತು ಎಲ್ಲ ಏನಾಗ್ಬೇಕು? ನಿಮ್ ಸಾಮ್ರಾಜ್ಯಗಳನ್ನೆಲ್ಲ ನೀವು ಕಾಪಾಡ್ತೀರಾ? ಹೀಗೆ ಮೌನವಾಗಿದ್ರೆ ಹೇಗೆ ಅಂತ ಕಾವ್ಯನ್ ವಿರುದ್ಧವಾಗಿ ರಾಜ್ ಮಾತಾಡ್ತಾ ಇದ್ದಿದ್ ನೋಡಿ ಕಾವ್ಯನ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈಗ ಸ್ವಪ್ನ ಮತ್ತೆ ಕಾವ್ಯ ಇಬ್ರು ಅನ್ಕೊಂಡಂಗೆ ಅವ್ರಿಬ್ರು ಪ್ಲಾನ್ ನ ಫ್ಲಾಪ್ ಮಾಡಿರೋ ಈ ಕಡೆ ರಾಘವೇಣಿ ಮತ್ತೆ ರಾಹುಲ್ ತುಂಬಾ ಖುಷಿ ಪಡ್ತಾ ಇದಾರೆ. ಇದರಿಂದ ಬಹಿರಂಗ ನಾಟಕನ ಅವರು ಬಯಲಿಗೆ ಬರೆಸ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.